ಇನ್ನು ಹೊಸ ವರ್ಷಕ್ಕೆ ಬ್ರಿಗೇಡ್ ರೋಡ್ ತಯಾರಾಗ್ತಾ ಇದೆ. ರಸ್ತೆ ಎಂಟ್ರಿ ಭಾಗದಲ್ಲಿ ಬ್ಯಾರಿಕೇಡ್ ಅನ್ನು ಅಳವಡಿಸಲಾಗಿದೆ. ಜನರ ಓಡಾಟಕ್ಕೆ ಪೊಲೀಸರಿಂದ ಸೂಕ್ತ ವ್ಯವಸ್ಥೆ ಕೈಗೊಳ್ಳಲಾಗಿದೆ. ಎಸ್ಪೆಷಲಿ ಬ್ರಿಗೇಡ್ ರೋಡ್ ನಲ್ಲಿ ಪೊಲೀಸ್ ಸಿಬ್ಬಂದಿಯಿಂದ ಎಲ್ಲ ರೀತಿಯ ತಯಾರಿ ಆಗಿದೆ. ಬ್ರಿಗೇಡ್ ರೋಡ್ ಎಂಟ್ರಿ ಬಳಿ ಲೈಟಿಂಗ್ಸ್ ವ್ಯವಸ್ಥೆ ಕೂಡ ಆಗಿದೆ. ರಸ್ತೆಯಲ್ಲಿ ಪೊಲೀಸರು ಹೆಚ್ಚಿನ ಸಿಸಿಟಿವಿಯನ್ನು ಅಳವಡಿಸಿದ್ದಾರೆ. ಈಗ ಕ್ರಿಸ್ಮಸ್ ಸೆಲೆಬ್ರೇಷನ್ ಟೈಮಲ್ಲೂ ಅಷ್ಟೇ, ಇವತ್ತಿನ ನ್ಯೂ ಇಯರ್ ಸೆಲೆಬ್ರೇಷನ್ ಟೈಮಲ್ಲೂ ಅಷ್ಟೇ ಬ್ರಿಗೇಡ್ ರೋಡ್ ಅಲ್ಲಿ ಕಿಕ್ಕಿರಿದು ಸೇರ್ತಾರೆ ಜನ. ಅಲ್ಲಿ ಸೆಲೆಬ್ರೇಷನ್ ಬೆಂಗಳೂರಿನ ಉಳಿದ ಎಲ್ಲ ಕಡೆಗಳಿಗಿಂತಲೂ ದೊಡ್ಡ ಮಟ್ಟದಲ್ಲಿ ಇರುತ್ತೆ. ಸೊ ಅಲ್ಲಿ ಹೆಚ್ಚಿನ ಕ್ರಮ, ಹೆಚ್ಚಿನ ಸಿದ್ಧತೆ ಬೇಕಾಗಿರುತ್ತೆ. ಪೊಲೀಸ್ ಇಲಾಖೆಯಿಂದ ಎಲ್ಲ ರೀತಿಯಾದಂತಹ ಕ್ರಮಗಳು ಈಗಾಗಲೇ ಆಗಿದೆ. ಅಲ್ಲಿ ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡ್ಕೊಂಡಿದ್ದಾರೆ. ರಸ್ತೆಗಳಲ್ಲಿ ಸಂಪೂರ್ಣವಾಗಿ ಸಿಸಿಟಿವಿ ಕಣ್ಗಾವಲಿರಿಸಿದ್ದಾರೆ. ನೋಡಿ, ಬ್ರಿಗೇಡ್ ರೋಡ್ ದೃಶ್ಯ ನೀವು ಗಮನಿಸ್ತಾ ಇದ್ದೀರಾ, ಯಾವ ರೀತಿ ವ್ಯವಸ್ಥೆಗಳು ಮಾಡ್ಕೊಂಡಿದ್ದಾರೆ ಅಂತ. ಇಲ್ಲಿ ಅತಿ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ಇವತ್ತು ಸಂಜೆ ನಂತರ ರಾತ್ರಿ ಎಷ್ಟೊತ್ತಿಗೆಲ್ಲ ದೊಡ್ಡ ಸೆಲೆಬ್ರೇಷನ್ ಆಗುತ್ತೆ. ಯಾವುದೇ ಅಹಿತಕರ ಘಟನೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಹೆಚ್ಚಿನ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಸೊ ಹೇಗಿದೆ ಸಿದ್ಧತೆ? ಎಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಬ್ರಿಗೇಡ್ ರೋಡ್ನಿಂದ ನಮ್ಮ ಪ್ರತಿನಿಧಿ ಅಂಕಿತಾ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಹೊಸ ವರ್ಷಾಚರಣೆಗೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇದೆ. ಬೆಂಗಳೂರಿನ ಕೆಲವೊಂದು ಜಾಗಗಳಲ್ಲಿ ಈಗಾಗಲೇ ಪೊಲೀಸರು ಸಾಕಷ್ಟು ಭದ್ರತೆಯನ್ನು ವಹಿಸೋದಕ್ಕೆ ಮುಂದಾಗಿದ್ದಾರೆ. ನಾನು ಬ್ರಿಗೇಡ್ ರೋಡ್ನ ಎಂಟ್ರೆನ್ಸ್ ನಲ್ಲಿ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಈಗಿನ ಒಂದು ಚಿತ್ರಣ ಯಾವ ರೀತಿಯಾಗಿದೆ ಅಂತ ಹೇಳಿ. 80% ಕೆಲಸ ಮುಗಿದು ಹೋಗಿದೆ. ಅಂದ್ರೆ ಜನರಿಗೆ ಓಡಾಡೋದಕ್ಕೆ ಅಂತ ಹೇಳಿ ಬ್ಯಾರಿಗೇಡ್ ವ್ಯವಸ್ಥೆಗಳನ್ನ. ಹೊಸ ವರ್ಷಾಚರಣೆಗೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇದೆ. ಬೆಂಗಳೂರಿನ ಕೆಲವೊಂದು ಜಾಗಗಳಲ್ಲಿ ಈಗಾಗಲೇ ಪೊಲೀಸರು ಸಾಕಷ್ಟು ಭದ್ರತೆಯನ್ನು ವಹಿಸೋದಕ್ಕೆ ಮುಂದಾಗಿದ್ದಾರೆ. ನಾನು ಬ್ರಿಗೇಡ್ ರೋಡ್ನ ಎಂಟ್ರೆನ್ಸ್ ನಲ್ಲಿ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಈಗಿನ ಒಂದು ಚಿತ್ರಣ ಯಾವ ರೀತಿಯಾಗಿದೆ ಅಂತ ಹೇಳಿ. 80% ಕೆಲಸ ಮುಗಿದು ಹೋಗಿದೆ. ಅಂದ್ರೆ ಜನರಿಗೆ ಓಡಾಡೋದಕ್ಕೆ ಅಂತ ಹೇಳಿ ಬ್ಯಾರಿಗೇಡ್ ವ್ಯವಸ್ಥೆಗಳನ್ನ ಕೂಡ ಮಾಡಲಾಗಿದೆ. ಅದನ್ನ ಮೀರಿ ರಸ್ತೆಯಲ್ಲಿ ಯಾರು ಕೂಡ ಓಡಾಡೋ ಹಾಗಿಲ್ಲ. ಏನು ಓಡಾಡೋದಕ್ಕೆ ಪೊಲೀಸರು ಅನುವು ಮಾಡಿಕೊಟ್ಟಿದ್ದಾರೆ, ಅದೇ ಜಾಗದಲ್ಲಿ ಓಡಾಡಬೇಕು ಅಂತ ಹೇಳಿ ಈಗಾಗಲೇ ಪೊಲೀಸರು ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಈ ಜಾಗದಲ್ಲಿ ಅಂದ್ರೆ ಹೊಸ ವರ್ಷಾಚರಣೆ ಅಂತಂದ್ರೆ ಈ ಜಾಗದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ಹಾಗಾಗಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡಿಬಾರ್ದು ಅನ್ನೋ ಕಾರಣಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಸಿಸಿಟಿವಿಗಳಾಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಯಾರಿಗಾದ್ರೂ ಸಮಸ್ಯೆ ಆದಂತಹ ಸಂದರ್ಭದಲ್ಲೂ ಕೂಡ ಬೇಕಾದಂತಹ ವ್ಯವಸ್ಥೆಗಳನ್ನ ಈಗಾಗಲೇ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಈ ಕಡೆ ನೀವು ನೋಡ್ತಾ ಇರ್ಬೋದು ಈಗಲೂ ಕೂಡ ಒಂದಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರುವಂಥದ್ದು. ಅಂದ್ರೆ ಆ ಕಡೆಯಿಂದ ಬರುವವರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರ್ದು. ಅದರಲ್ಲೂ ಕೂಡ ಪಾರ್ಟಿ ಅಂತಂದ ಕ್ಷಣ ಎಲ್ಲರೂ ಕೂಡ ಎಲ್ಲೆಂದ್ರಲ್ಲೂ ಓಡಾಡ್ತಾರೆ. ಅವರಿಗೆ ಹೋಗೋದಕ್ಕೆ ಒಂದು ರೂಟ್ ಅನ್ನೋದನ್ನ ಮಾಡ್ಬೇಕಲ್ಲ, ಅದೇ ರೀತಿಯ ಒಂದು ರೂಟ್ ಅನ್ನ ಈಗಾಗಲೇ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಎಂಟ್ರಿ ಭಾಗದಲ್ಲೂ ಕೂಡ ಸಾಕಷ್ಟು ಹೆಚ್ಚುವರಿ ಸಿಸಿಟಿವಿಯನ್ನ ಕೂಡ ಇಲ್ಲಿ ಹಾಕಲಾಗಿದೆ. ಅಂದ್ರೆ ಎಲ್ಲವನ್ನ ಕೂಡ ಪೊಲೀಸ್ ಸಿಬ್ಬಂದಿ ಮಾನಿಟರ್ ಮಾಡ್ತಾ ಇರ್ತಾರೆ. ಅಲ್ಲಿ ಏನಾದರೂ ಇನ್ಸಿಡೆಂಟ್ಗಳು ಕಂಡು ಬಂದ್ರೆ ಕೂಡಲೇ ಎಚ್ಚೆತ್ತುಕೊಂಡು ಅಲ್ಲಿಗೆ ಹೋಗುವಂತಹ ಕೆಲಸವನ್ನ ಕೂಡ ಮಾಡ್ತಾರೆ. ಇನ್ನು ಹೆಚ್ಚುವರಿ ಲೈಟ್ಸ್ಗಳನ್ನ ಕೂಡ ಈ ಭಾಗದಲ್ಲಿ ಅಳವಡಿಸಲಾಗಿದೆ. ಅಂದ್ರೆ ಜಾಸ್ತಿ ಜನ ಸೇರೋದ್ರಿಂದ ಲೈಟ್ಸ್ಗಳು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಪೊಲೀಸರ ಭದ್ರತೆಯಲ್ಲಿ ಈಗಾಗಲೇ ಪೊಲೀಸರು ಕೂಡ ಒಂದಷ್ಟು ಲೈಟ್ಸ್ಗಳನ್ನ ಅಳವಡಿಸುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಜೊತೆಗೆ ಮೈಕ್ಗಳು ಕೂಡ ಇರುತ್ತೆ. ಯಾರೇ ಏನಾದರೂ ಸಮಸ್ಯೆ ಆದ್ರೆ ಅಥವಾ ಯಾರಾದ್ರೂ ಏನಾದರೂ ಹೇಳಬೇಕು ಅಂತಂದ್ರೆ ಅಲ್ಲೂ ಕೂಡ ಅನೌನ್ಸ್ ಮಾಡ್ಕೊಳ್ಳುವಂತಹ ಕೆಲಸವನ್ನ ಕೂಡ ಮಾಡಬಹುದು. ಹಾಗಾಗಿ ಇವತ್ತಿನ ಭದ್ರತೆಯ ಬಗ್ಗೆ ಪೊಲೀಸರು ಸಾಕಷ್ಟು ಕ್ರಮವನ್ನ ಕೈಗೊಂಡಿದ್ದಾರೆ. ಈಗೇನು ಭದ್ರತೆಯನ್ನ ಮಾಡ್ಕೊಂಡಿದ್ದಾರೆ ಆ ಜಾಗಗಳಿಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಭೇಟಿಯನ್ನ ಕೊಟ್ಟು ಭದ್ರತಾ ಪರಿಶೀಲನೆಗೆ ಮುಂದಾಗ್ತಾರೆ. ಕ್ಯಾಮ್ರಾ ಪರ್ಸನ್ ಜಯಸೂರ್ಯ ಜೊತೆ ಅಂಕಿತಾ ರೈ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.